ಇಂಥ ವಾತಾವರಣದಲ್ಲಿ ಮೀಟಿಂಗ್ ಮಾಡೋದು ಈ ತಾಯಿ ಹೇಗೆ ಏನು ಮಾಡಬೇಕು ಅನ್ನೋರು ಒಬ್ರಿಗೂ ಕಣ್ಣುಗಳಿಲ್ಲ. ಪ್ರದೀಪ್ ಈಶ್ವರಣ್ಣನ ಹತ್ರ ಹೋಗಿ ಅಣ್ಣ ಈ ಥರ 70 ವರ್ಷ ಆಗಿತ್ತು ದೀಪ ಆಗಲೆಲ್ಲ ಮಾಡೋದು ನಿಲ್ಸಾಕಿ ಸುತ್ತು ಪ್ರದರ್ಶನ ಹಾಕೋಕ್ಕೆ ನಿನ್ನ ಕೈಯಲ್ಲಿಂದ ನಮಗೊಂದು ಸಹಾಯ ಬೇಕಣ್ಣ ಅಂತ ಮಾಡಿದ ತಕ್ಷಣ ಅವರು ಮಾಡಿಕೊಟ್ರು. ಎಷ್ಟು ದಿನದಲ್ಲಿ ಮಾಡಿಕೊಟ್ರು? ಒಂದು ವಾರದಲ್ಲಿ ಮಾಡಿಕೊಟ್ರು. ಐಮ್ಯಾಕ್ಸ್ ಕೇಳಿದೆ, ಅಣ್ಣ ಐಮ್ಯಾಕ್ಸ್ ಇಲ್ಲ, ರಾತ್ರಿ ಆದರೆ ಕತ್ಲು, ಯಾರಂದರೆ ಅವ್ರು ಬರ್ತಾ ಇರ್ತಾರಣ್ಣ. ಆ ತಾಯಿಗೆ ಕೈ ಮುಗ್ದು ಹೋಗೋಕ್ಕೆ ಬರ್ತಾಯಿದ್ರು ಪಾಪ ಇದು ಬೆಳಕಿರಲ್ಲಣ್ಣ ಅಂದಿದ್ದಕ್ಕೆ ಐಮ್ಯಾಕ್ಸ್ ಲೈಟ್ ಹಾಕ್ಸ್ಕೊಟ್ರು. ನೀವು ಬಿಟ್ಟೋಗಿರೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಕೆಲಸ, ನೀವು ಇದು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು 5 ಲಕ್ಷ 10 ಲಕ್ಷ ಕೋಟಿ ಅಂತ ಅದು ಅಲ್ಲೋದಲ್ಲ. ಕೋಟಿಗಳು ಮಾಡಿರ್ಬೋದು ನೀವು. ಅದೇ 5 ಲಕ್ಷ ಕೆಲಸ ನಮ್ಮ ಎಮ್ಮೆಲ್ಲೆ ಗುರುಸು ಮಾಡ್ತಾ ಇದ್ದಾರೆ. ಆತನಿಗೆ ಈ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಆತನ ಮಿನಿಸ್ಟ್ರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗೇ ಆಗ್ತಾನೆ. ಸುಮಾರು ವರ್ಷದಿಂದ ಈ ತಾಯಿಗೆ ಬಂದು ಮೀಟಿಂಗ್ಗಳು ಮಾಡಿದ್ದೆ ಹೋಗಿದ್ದೆ. ಈ ಒಬ್ಬರಾದರೂ ಈ ತಾಯಿ ಈ ಸುಮಾರು ನಮ್ಮ ಟೋಟಲ್ ಎಂಟರ್ ಹೋಬಳಿಗೆ ಪಿಳೆಕಮ್ಮ ಅಂದರೆ ಆ ತಾಯಿ ಆಶೀರ್ವಾದ. ಸುಮಾರು ಕರಗ ಆಗಿದ್ರೆ ಒಂದು 3000ದಿಂದ 4 ಜನ ಬಂದು ಇಲ್ಲೆಲ್ಲ ವಿಜೃಂಭಣೆಯಿಂದ ಫಂಕ್ಷನ್ ನಡೆಯುತ್ತೆ. ಅಂಥ ಇದಕ್ಕೆ ಇವತ್ತವರೆಗೂ ಯಾರೂ ಬರೋದು ಮೀಟಿಂಗ್ಗಳು ಮಾಡಿದ್ದೆ. ಇಂಥ ವಾತಾವರಣದಲ್ಲಿ ಮೀಟಿಂಗ್ ಮಾಡೋದು ಈ ತಾಯಿ ಹೇಗೆ ಏನು ಮಾಡಬೇಕು ಅನ್ನೋರು ಒಬ್ರಿಗೂ ಕಣ್ಣುಗಳಿಲ್ಲ. ಅಂತ ಪ್ರದೀಪ್ ಈಶ್ವರಣ್ಣನ ಹತ್ರ ಹೋಗಿ ಅಣ್ಣ ಈ ಥರ 70 ವರ್ಷ ಆಗಿತ್ತು ದೀಪ ಆಗಲೆಲ್ಲ ಮಾಡೋದು ನಿಲ್ಸಾಕಿ ಈ ಥರ ಮಾಡ್ತಾಯಿದ್ದಾರೆ ಅಣ್ಣ, ಏನೋ ಒಂದು ನೀನು ಇದು ಈ ರೋಡು ಸುತ್ತು ಪ್ರದರ್ಶನ ಹಾಕೋಕ್ಕೆ ನಿನ್ನ ಕೈಯಲ್ಲಿಂದ ನಮಗೊಂದು ಸಹಾಯ ಬೇಕಣ್ಣ ಅಂತ ಮಾಡಿದ ತಕ್ಷಣ ಅವರು ಮಾಡಿಕೊಟ್ರು. ಎಷ್ಟು ದಿನದಲ್ಲಿ ಮಾಡಿಕೊಟ್ರು? ಒಂದು ವಾರದಲ್ಲಿ ಮಾಡಿಕೊಟ್ರು. ಐಮ್ಯಾಕ್ಸ್ ಕೇಳಿದೆ, ಅಣ್ಣ ಐಮ್ಯಾಕ್ಸ್ ಇಲ್ಲ, ರಾತ್ರಿ ಆದರೆ ಕತ್ಲು, ಯಾರಂದರೆ ಅವ್ರು ಬರ್ತಾ ಇರ್ತಾರಣ್ಣ. ಆ ತಾಯಿಗೆ ಕೈ ಮುಗ್ದು ಹೋಗೋಕ್ಕೆ ಬರ್ತಾಯಿದ್ರು ಪಾಪ ಇದು ಬೆಳಕಿರಲ್ಲಣ್ಣ ಅಂದಿದ್ದಕ್ಕೆ ಐಮ್ಯಾಕ್ಸ್ ಲೈಟ್ ಹಾಕ್ಸ್ಕೊಟ್ರು. ಇವಾಗವರೆಗೂ ಮೀಟಿಂಗ್ ಮಾಡಿದ್ದೆ ಲೀಡ್ರುಗಳು ಪ್ರತಿಯೊಂದು ಯಾರಿಗೂ ಕಣ್ಣಿಗೆ ಬೀಳಲಿಲ್ಲ ಈ ತಾಯಿಯ ಇದು. ಆತನಿಗೆ ಈ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ. ಆತನ ಮಿನಿಸ್ಟ್ರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗೇ ಆಗ್ತಾನೆ. ಆತನಿಗೆ ಈ ತಾಯಿ ಪಿಳೆಕಮ್ಮ ಅಂದರೆ ಅಷ್ಟು ಆಶೀರ್ವಾದ ಆತನ ಮೇಲೆ ಇರಬೇಕು ಅಂತ. ಇವಾಗವರೆಗೂ ಇದರೆಲ್ಲ ಒಂದು ಕೆಲಸ ಆಗಿದೆ ಅಂದರೆ MLA ಕಡೆಯಿಂದನೇ. ಆಗಿದ್ದರೆ ತೋರಿಸ್ಬೋದಲ್ಲ ಅವ್ರು ಬಂದು ಏನು ಮಾಡಿದ್ದಾರೆ? ಬಂದಿದ್ದೆ ಮೀಟಿಂಗ್ ಮಾಡಿದ್ದೆ ಪ್ರತಿಯೊಂದು ಲೀಡ್ರು ಪ್ರತಿಯೊಂದು ಪಕ್ಷದವರು ಮಾಡಿದ್ದೆ. ಇವಾಗ ಪ್ರದೀಪಣ್ಣ ಗುರ್ಸ್ಕೊಂಡು ನಾವು ಹೋಗಿ ಕೇಳಿದ್ರೆ ಲೀಡ್ರುಗಳು ಎಲ್ಲರೂ ಮಾಡ್ತಾರೆ. ಯಾರೂ ಕೇಳಿಲ್ಲ ಲೀಡ್ರುಗಳು, ಊರಲ್ಲಿರೋ ಎಲ್ಲ ಲೀಡ್ರುಗಳು ಯಾರೂ ಕೇಳಿಲ್ಲ. ಆ ತಾಯಿ ಆಶೀರ್ವಾದ ಇದ್ದೇ ಇರುತ್ತೆ, ಆ ಪಿಳೆಕಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ. ಎಂಟೈರ್ ಚಿಕ್ಕಬಳ್ಳಾಪುರಕ್ಕೆ ಅವ್ರು MLA, ನಮ್ಮೊಬ್ಬರಿಗೆ ಎಲ್ಲ MLA. ಪ್ರತಿಯೊಂದು ಲೀಡ್ರದ್ದು ಅವ್ರು ಕೆಲಸ ಮಾಡಬೇಕು. ಅದರಲ್ಲಿ ನಮಗೂ ಅವ್ರದ್ದಾದಷ್ಟು ನಮಗೂ ಮಾಡಿಕೊಟ್ಟಿದ್ದಾರೆ, ಅನುದಾನ ಹಾಕ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ನಾಗೇನಹಳ್ಳಿಯಿಂದ ಮೈಂಕಾಯಿಲ್ ರೋಡು, ಅರಸಾಲ್ ಬಂಡೆ, ಇಲ್ಲಿ ಹನುಮಂತಪುರ ರೋಡ್ ಆಗಿದೆ ಎಲ್ಲ. ಇನ್ನೆಷ್ಟು ಅಲ್ಲ, 1 ತಿಂಗಳು 1.5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಇನ್ನು ಹೇಳ್ತಾರೆ ಅವರು ಮೊನ್ನೆ ಎಲ್ಲೋ 5 ಲಕ್ಷ ಕೆಲಸ ಮಾಡ್ತಾರೆ, ಬೋರ್ಡುಗಳು ಹಾಕ್ಸ್ಕೊತಾರೆ ಅಂತ. ಹೋಗೋಣ ಇವಾಗ ಯಾವುದಕ್ಕೆ? ಅದೇಗೋಪಕ್ಕೆ ಕಟೌಟ್ ಉದ್ದುದ್ದ ಕಟೌಟ್ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೇನಂತಾರೆ? ಮತ್ತೆ ಸಮಯ ನೀವು ಮಾಡಬೇಕಾಗಿ ಸಮಯ ನೀವು ಕೆಲಸ ಯಾಕೆ ಬಿಟ್ಟೋಗ್ರಿ ಸಮಯ? ನೀವು ಬಿಟ್ಟೋಗಿರೋ ಕೆಲಸ ಮಾಡ್ತಾ ಇದ್ದಾರೆ. ನೀವು ಅಭಿವೃದ್ಧಿ ಎಲ್ಲ ಮಾಡಿದರೆ ನೀವು ಇವತ್ತೇನಕ್ಕೆ ಬಿಟ್ಟೋಗ್ತಾ ಇದ್ರು? ನೀವು ಬಿಟ್ಟೋಗಿರೋದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಕೆಲಸ, ನೀವು ಇದು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು 5 ಲಕ್ಷ 10 ಲಕ್ಷ ಕೋಟಿ ಅಂತ ಅದು ಅಲ್ಲೋದಲ್ಲ. ಕೋಟಿಗಳು ಮಾಡಿರ್ಬೋದು ನೀವು. ಅದೇ 5 ಲಕ್ಷ ಕೆಲಸ ನಮ್ಮ ಎಮ್ಮೆಲ್ಲೆ ಗುರುಸು ಮಾಡ್ತಾ ಇದ್ದಾರೆ. ಇಲ್ಲಿ ನಿಂತ್ಕೊಂಡಿರೋ ಜಾಗದಲ್ಲಿ ಯಾರಿಗನ್ನ ಕೇಳಿ ಸರ್, ಇಲ್ಲಿ ಅಭಿವೃದ್ಧಿ ಯಾವ ಟೈಮಲ್ಲಿ ಆಗಿದೆ ಅನ್ನೋದು ಹೇಳ್ತಾರೆ ಸರ್. ಒಂದು 15 ದಿನ ಆಯಿತು ಸರ್ ಲೈಟ್ ಹಾಕಿ, ಮತ್ತೆ ಯಾಕೆ ಅಭಿವೃದ್ಧಿ ಆಗಿಲ್ಲ ಸರ್? ಅವರು ಬಿಟ್ಟೋಗಿರೋದಲ್ವೇ ಸರ್ ಇವಾಗ ಮಾಡ್ತಾ ಇರೋದು? ಮಿನಿಸ್ಟರ್ ಆಗಿದ ತಕ್ಷಣ ನಾನೇ ಖುದ್ದಾಗ ಅಣ್ಣನ ಕರ್ಕೊಬಂದು ಆ ತಾಯಿ ಆಶೀರ್ವಾದ ಬೇಕು ಅಂತ ನಾನೇ ಆ ತಾಯಿ ಆಶೀರ್ವಾದ ಆತನ ಸದಾ ಇರುತ್ತೆ, ಆತನ ಮಿನಿಸ್ಟರ್ ಆಗಬೇಕಂತ ನಮ್ಮಲ್ಲಿ ವಿನಂತಿ.